ದಶರಥ ರಾಮ ಬೇಕು, ಮೋದಿಯ ರಾಮ ಬೇಡ ಅಂತ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಜೈ ಶ್ರೀರಾಮ್ ಅಂದ್ರೆ ತಪ್ಪೇನು? ನಾವೆಲ್ಲರೂ ಜೈ ಶ್ರೀರಾಮ್ ಅಂತ ಹೇಳಿದೀವಿ. ಹೇಳದೇ ಇದ್ದರೆ ವಿರೋಧಿ ಅಂತಾರೆ, ಹೇಳಿದ್ರೆ ಹೀಗಂತಾರೆ. ಶ್ರೀರಾಮ ಇವರಾರು 4 ಜನಕ್ಕೆ ಆಗೋದಲ್ಲ ಅಂತ ಬಿಜೆಪಿನ ಟಾರ್ಗೆಟ್ ಮಾಡಿಕೊಂಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಕಿಡಿಕಾರ್ತಾ ಇದ್ದಾರೆ. ಸಿದ್ದರಾಮಯ್ಯವರು ಒಂದು ದೇವಸ್ಥಾನ ಉದ್ಘಾಟನೆ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಅಂತ ಕೂಗಿದ್ದಾರೆ. ಅದಕ್ಕೆ ಬಿಜೆಪಿಯವರು ಟೀಕೆ ಮಾಡ್ತಾ ಇದ್ದಾರೆ. ಅವ್ರ ಬಾಯಲ್ಲೂ ಕೂಡ ಜೈ ಶ್ರೀರಾಮ್ ಅಂತ ಬಂದಿದೆ. ಏನು ತಪ್ಪಿದೆ ಅದರಲ್ಲಿ? ಅಲ್ಲಪ್ಪ, ನಾವೆಲ್ಲರೂ ಜೈ ಶ್ರೀರಾಮ್ ಅಂತ ಹೇಳಿದ್ದೇವೆ. ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅಂತ ಹೇಳಿದ. ಈಗ ನೀವು ಹೇಳದೇ ಇದ್ದರೆ ನೀವು ಶ್ರೀರಾಮಂಗೆ ವಿರುದ್ಧ ಅಂತೀರ, ಹೇಳಿದರೆ ನೀವು ಹೇಳಿಬಿಟ್ಟಿದ್ದೀರಲ್ಲಪ್ಪ ಅಂತಾರೆ. ಅಂದರೆ ಯಾವ್ದು ಸರಿ? ಇದು ಹೇಳಿದ್ದು ಸರಿನಾ, ಹೇಳದೇ ಇರೋದು ಸರಿನಾ? ನಾವು ಕೂಡ ನೋಡಿ, ನಾವೆಲ್ಲ ಶ್ರೀರಾಮನ ಭಕ್ತರೇ. ಒಂದಲ್ಲ ಒಂದು ರೀತಿಯಲ್ಲಿ ಶ್ರೀರಾಮನ ಆದರ್ಶಗಳನ್ನು ಪಾಲನೆ ಮಾಡಬೇಕು ಅಂತ ನಾವೆಲ್ಲ ಹೇಳೋರೆ. ಆದ್ದರಿಂದ ಶ್ರೀರಾಮ ಬರೀ ಇವ್ರು ಯಾರೋ 4 ಜನಕ್ಕೆ ಆಗೋದಲ್ಲ. ನಮಗೆ ಯಾರು ಬೇಕಪ್ಪ ಅಂದರೆ ದಶರಥ ರಾಮ ಬೇಕು. ನಮಗೆ ಮೋದಿ ರಾಮ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ದಶರಥ ರಾಮ. ಈ ದೇಶದಲ್ಲಿ ರಾಮರಾಜ್ಯವನ್ನು ಮಾಡಿದಂಥ ರಾಮ ಬೇಕೇ ವಿನಃ ಇವತ್ತು ರಾಮನ ಹೆಸರು ಹೇಳ್ಕೊಂಡು ಹೊಡೆದಾಳುವಂಥ ನೀತಿಯನ್ನು ಆಚರಣೆ ಮಾಡುವಂಥದ್ದು ಬೇಕಾಗಿಲ್ಲ ನಮಗೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಇಲ್ಲಿ ರಾಮ ಮಂದಿರದ ವಿಚಾರದಲ್ಲಿ ಬಿಜೆಪಿಗೆ ಹೆಚ್ಚು ಕ್ರೆಡಿಟ್ ಸಿಗ್ತಾ ಇದೆ ಅನ್ನೋದು ಕಾಂಗ್ರೆಸ್ ಪದೇ ಪದೇ ಸ್ಪಷ್ಟೀಕರಣ ಕೊಡುವಂತಹ ಸ್ಥಿತಿಗೆ ತಳ್ಳಿದೆಯಾ ಅನ್ನೋ ಸಹಜ ಪ್ರಶ್ನೆ ಉದ್ಭವಿಸುತ್ತೆ. ಮತ ಪ್ರಮುಖವಾಗಿರ್ತಕ್ಕಂಥದ್ದು ರಾಮ ಮಂದಿರ ವಿಚಾರದಲ್ಲಿ ವಿರೋಧ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕಾಂಗ್ರೆಸ್ಗೆ ಕ್ಲಾರಿಟಿ ಇಲ್ಲ ಅನ್ನೋ ಚರ್ಚೆಗಳು ನಡೀತಾ ಇದೆ. ಆದ್ರೆ ಆರಂಭದಿಂದಲೂ ಕೂಡ ಸಿದ್ದರಾಮಯ್ಯ ಅವರು ಬಿಜೆಪಿ ರಾಜಕೀಯ ಮಾಡ್ತಾ ಇದೆ, ಅದನ್ನ ನಾವು ವಿರೋಧ ಮಾಡ್ತಾ ಇದ್ದೇವೆ ಅನ್ನೋ ಮಾತುಗಳನ್ನು ಹೇಳೋದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ರಾಮ ಎಲ್ಲಾ ಕಡೆ ಇದಾನೆ ಅನ್ನೋದನ್ನು ಕೂಡ ಅವರು ಒತ್ತಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲವನ್ನು ಕೂಡ ನೋಡಿದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿ ರಾಮ ಅಯೋಧ್ಯೆಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದೇ ಬಿಜೆಪಿ ರಾಮ ಅನ್ನೋ ರೀತಿಯಲ್ಲಿ ಬಿಂಬಿಸೋದ ಕೆಲಸದ ಜೊತೆಗೆ ಎಲ್ಲೋ ಒಂದ್ ಕಡೆ ನಾವು ದಶರಥ ರಾಮನ್ನ ಮತ್ತು ಮಹಾತ್ಮ ಗಾಂಧೀಜಿ ರಾಮನ್ನ ಪೂಜಿಸ್ತೇವೆ ಅಂತ ಹೇಳೋದ್ರ ಮೂಲಕ ದ್ವಂದ್ವವಾಗಿದಾರ ಅನ್ನೋದು ಕೂಡ ಪ್ರಶ್ನೆ ಮೂಡುತ್ತೆ. ಒಟ್ಟಾರೆಯಾಗಿ ಏನೇ ಆಗ್ಲಿ ಬಿಜೆಪಿ ಇದನ್ನ ಒಂದ್ ರೀತಿಯಲ್ಲಿ ಅಸ್ತ್ರವನ್ನಾಗಿ ಬಳಸ್ಕೊಳ್ಳುತ್ತೆ ಲೋಕಸಭಾ ಚುನಾವಣೆಗೆ. ಯಾಕೆಂದ್ರೆ ಪದೇ ಪದೇ ಹೇಳ್ತಾರೆ, ಒಂದ್ ಮಾತಿದೆ, ರಾಮ್ನಿಂದಲೇ ಬಿಜೆಪಿ ಈ ದೊಡ್ಡ ಮಟ್ಟದ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳು ನಡೀತಾ ಇದೆ. ಹಾಗಾಗಿ ಈಗಲೂ ಕೂಡ ಅದರ ಕ್ರೆಡಿಟ್ ಅನ್ನ ಬಿಜೆಪಿ ತೆಗೆದುಕೊಳ್ಳುತ್ತೆ, ಮತ್ತೆ ಪ್ರಚಾರದ ಸಂದರ್ಭದಲ್ಲೂ ಕೂಡ ಅದನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇದೆ. ಈ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ತಂತ್ರಗಳು ಏನಾದ್ರೂ ಬದಲಾಗುತ್ತೋ ಇದೇ ರೀತಿಯ ಒಂದು ಸಮರ್ಥನೆಗೆ ಸ್ಟಿಕನ್ ಆಗಿ ಮುಂದುವರಿತಾರನ್ನು ಕೂಡ ಕಾತ್ ನೋಡ್ಬೇಕಾಗತ್ತೆ. ಒಂದಂತೂ ಸತ್ಯ, ಸಿದ್ದರಾಮಯ್ಯನವರು ಆರಂಭದಿಂದಲೂ ಕೂಡ ಈ ರೀತಿಯ ನಿಲುವನ್ನ ಪ್ರದರ್ಶನ ಮಾಡ್ತಾ ಬಂದಿದ್ದಾರೆ. ಮುಂದೆಯೂ ಕೂಡ ಇದೇ ಇರುತ್ತಾ, ಇದನ್ನೇ ಕಂಟಿನ್ಯೂ ಮಾಡ್ತಾರನ್ನು ಕೂಡ ಕಾತ್ ನೋಡ್ಬೇಕಾಗತ್ತೆ. ಮಮತಾ, ಧನ್ಯವಾದ ರವೀಶ್, ನಮ್ಮೆಲ್ಲ ಮಾಹಿತಿಗಾಗಿ.